ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ತುಂಬ ದಿನದ ಮೇಲೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ಬಹುಶಃ ತುಂಬ ಜನರ ಮೆಸೇಜ್ ಸಹಿತ ಇದೆ, ಬೇಗ ಬನ್ನಿ ಅಮ್ಮ, ಹುಷಾರಾಗಿ ಅಮ್ಮ, ಬೇಗ ಬನ್ನಿ ಅಂತ. ಬಹುಶಃ ನಿಮ್ಮೆಲ್ಲರ ಒಂದು ಹಾರೈಕೆಯ ಮೇಲೆ ನಾನು ಇವತ್ತು ಮತ್ತೆ ನಿಮ್ಮ ಮುಂದೆ ನಾನು ಆರೋಗ್ಯದ ಬಗ್ಗೆ ಇವತ್ತು ಹೇಳೋಕೆ ಬಂದಿದ್ದೀನಿ. ದಯವಿಟ್ಟು ಈಗಿನ ಒಂಥರ ಜ್ವರ, ತಲೆನೋವು, ಥಂಡಿ, ಆಮೇಲೆ ನೋವುಗಳು, ಬೆನ್ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಮಹಿಳೆಯರು ನಾವೇನು ಮಾಡ್ತೀವಿ, ಅದನ್ನು ತುಂಬ ನಿಷ್ಕಾಳಜಿಯಾಗಿ ತಗೋತೀವಿ. ಯಾಕಂದರೆ ಗಂಡ, ಮನೆ, ಮಕ್ಕಳು, ಕೆಲಸ ಇದಕ್ಕೆಲ್ಲ ಓಡಾಡ್ತೀವಿ. ಆವಾಗ ಏನು ಮಾಡ್ತೀವಿ, ಸಹಜವಾಗಿ ಮನೆಯಲ್ಲಿರುವಂಥ ಕೆಲವೊಂದನ್ನು ಮೆಡಿಷನನ್ನು ತಗೋತೀವಿ. ದಯವಿಟ್ಟು ಅದನ್ನು ತಗೊಳ್ಬೇಡಿ. ಯಾಕಂದರೆ ಮನೆಯಲ್ಲಿರುವವರಿಗೆ ಇರೋ ಮೆಡಿಷನ್ನೇ ಬೇರೆ ಆಗಿರುತ್ತೆ, ನಮಗೆ ಕೊಡೋ ಮೆಡಿಷನ್ನೇ ಬೇರೆ ಆಗಿರುತ್ತೆ. ಇಲ್ಲಿ ನಾನು ಮಾಡಿರೋ ತಪ್ಪು ಅದೇ. ಬಹುಶಃ ನನಗೆ ಆರಾಧನೆಗೆ 3 ದಿವಸ ಮುಂಚಿತವಾಗಿಯೇ ನನಗೆ ಜ್ವರ ಶುರುವಾಗಿದೆ. ಆದರೆ ನಾನು ಸ್ಕೂಲ್ಗೆ ಹೋಗ್ತಾನೆ ಇದ್ದೀನಿ, ಮನೇಲಿ ಊಟ ಸೇರ್ತಾ ಇಲ್ಲ, ಚಳಿ ಶುರು ಆಗ್ತಾ ಇದೆ. ಮಾಮೂಲು ಆಗತ್ತೆ ಬಿಡು, ಎಲ್ರಿಗೂ ಆಗುತ್ತಲ್ವ, ಎಲ್ಲ ಕಡೆಯಲ್ಲಿ ಜ್ವರ ಇದೆ, ಹಾಗೆ ಬಂದಿದೆಯೇನೋ ಅಂತ ಅಂದುಕೊಂಡು ಮನೆಯಲ್ಲಿರುವಂಥ ಮೆಡಿಷನನ್ನು ತಗೋತಾ ಉಳಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಹೆಣ್ಮಕ್ಳಿಗೆ ಇವತ್ತು ಯಾರು ಇಲ್ಲಮ್ಮ, ಗಂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅತ್ತೆ ನೋಡ್ಕೊಳ್ಳಲ್ಲ, ತಾಯಿ ಮನೆಗೆ ಹೋಗಲ್ಲ ಅಂತಾರೆ. ಅಂಥವರು ದಯವಿಟ್ಟು ಕಾಳಜಿ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮನ್ನು ನೀವೇ ಕಾಳಜಿ ಮಾಡ್ಕೋಬೇಕು, ನಿಮ್ಮ ಆರೋಗ್ಯನ ನೀವೇ ನೋಡ್ಕೋಬೇಕು. ಇಲ್ಲಿ ಬೇರೆ ಮತ್ತೆ ಯಾರೂ ಬರಲ್ಲ. ಈಗ ನನಗೆ ಆ ರೀತಿ ಆದರೂ ಸಹಿತ ನನಗೆ ನನ್ನವರು ಎಲ್ಲರೂ ಇದ್ದರು ನನ್ನ ಜೊತೆಗೆ, ಕೆಲವರಿಗೆ ಅದು ಇರೋದಿಲ್ಲ. ಹಾಗಾಗಿ ಕಾಳಜಿಯನ್ನು ತಗೊಳ್ಳಿ. ಆದಷ್ಟು ಏನು ಮಾಡ್ತೀವಿ, ಆರೋಗ್ಯ ಸರಿ ಇಲ್ಲ ಅಂದ ತಕ್ಷಣ ಒಂದು ಸಣ್ಣ ಡಾಕ್ಟ್ರ್ ಹತ್ರ ಹೋಗ್ತೀವಿ. ನಾನು ಮಾಡಿರುವಂಥ ಕೆಲಸ ಅದೇ. ಸಣ್ಣ ಡಾಕ್ಟ್ರ್ ಹತ್ರ ಹೋಗ್ತೀನಿ, ಒಂದು ಇಂಜೆಕ್ಷನ್ ತೊಗೊಬರ್ತೀನಿ. ಇಂಜೆಕ್ಷನ್ ತೊಗೊಂಡು ಬಂದಮೇಲೆ ಮಾಮೂಲು ಕಡಿಮೆ ಆಗುತ್ತೆ ಅಂತ ನೋಡಿದ್ರೆ ಕಡಿಮೆನೇ ಆಗಿಲ್ಲ. ಮರುದಿವಸ ಮತ್ತೆ ಶುರು ಆಗುತ್ತೆ. ಅಂಥದ್ರಲ್ಲೂ ಮೀಟಿಂಗಿಗೆ ಹೋಗ್ತೀನಿ ನಾನು, ನಡೆದು 2 ಹೆಜ್ಜೆ ಇಡೋಕ್ಕಾಗಲ್ಲ. ಅಂಥದ್ರಲ್ಲೂ ನಮ್ಮ ಹೆಲ್ಪರ್ಸ್ ಮೀಟಿಂಗ್ಗಳಿರುತ್ತೆ, ಅದರಲ್ಲಿ ಹೋಗಿ ಕೂತ್ಕೋತೀನಿ. ಪಾಪ ಅಲ್ಲಿ ಆಫೀಸರ್ಸ್ಗಳೆಲ್ಲ ಬೈತಾರೆ ನನಗೆ, ಇಷ್ಟು ಆರೋಗ್ಯ ಹಾಳು ಮಾಡಿಕೊಂಡು ನೀವು ಮೀಟಿಂಗಿಗೆ ಬರುವಂಥ ಅಗತ್ಯ ಏನಿದೆ, ಏನಾಗಿದೆ ನೋಡಿ, ಈ ರೀತಿ ಎಷ್ಟು ಆ್ಯಕ್ಟಿವ್ ಇದ್ದವ್ರು ನೀವು, ಈ ರೀತಿ ಆಗಿ ಬಂದಿದ್ದೀರಿ, ಬೇಡ ನೀವು ಮನೆಗೆ ಹೋಗಿ. ಪಾಪ ಕಳಿಸ್ಬಿಡ್ತಾರೆ. ಅರ್ಧ ಮೀಟಿಂಗ್ನಲ್ಲೇ ನನ್ನನ್ನು ಮನೆಗೆ ಕಳಿಸ್ತಾರೆ. ಮನೆಗೆ ಎಷ್ಟರ ಮಟ್ಟಿಗೆ ಅಂದರೆ ರಿಕ್ಷಾ ಹತ್ತಕ್ಕೆ ಸಹಿತ ಬೇಡ. ಆ ಮೂಮೆಂಟ್ ನಾನೇ ಮಾಡ್ಕೊಂಡಿರೋದು. ಕೊನೆಗೂ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಗೊತ್ತಾಗುತ್ತೆ BP ಲೋ ಆಗಿದೆ ಅಂತ. BP ಲೋ ಆಗಿದೆ ಅಂತ ಗೊತ್ತಾಗುತ್ತೆ. ಕೂಡಲೇ ಅವ್ರು ಗ್ಲುಕೋಸನ್ನು ಇದು ಮಾಡ್ತಾರೆ ನನಗೆ. ಆದರೆ ನನಗೆ ಒಂದು ಖುಷಿ ಅಂದರೆ, ನನಗೆ ನನ್ನವ್ರು ಎಲ್ಲರೂ ಇದ್ದರು. ನಾನು ಆಸ್ಪತ್ರೆಗೆ ನಮ್ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾಗೆ ನನ್ನೊಂದು ಸೊಸೆ ಬಂದು ನಿಲ್ತಾಳೆ. ಆಮೇಲೆ ಇನ್ನೊಂದು ಸೊಸೆ ಸಂಜೆ ಮಧ್ಯಾಹ್ನ ಊಟ ತೊಗೊಂಡು ಬರ್ತಾಳೆ. ಆಮೇಲೆ ನಮ್ಮ ಅಕ್ಕ ಬರ್ತಾರೆ, ನನಗೆ ಏನು ಬೇಕು ವ್ಯವಸ್ಥೆ ಮಾಡ್ತಾರೆ. ಮನೆಗೆ ಬಂದ ಮೇಲೂ ವ್ಯವಸ್ಥೆ ಮಾಡಿದ್ದಾರೆ ಅವರು. ಮನೆಗೆ ಬಂದ ಮೇಲೂ ನನಗೆ ಬಾಯಿ ರುಚಿ ಇಲ್ಲ ಅಂದ ತಕ್ಷಣ ಉಪ್ಪಿನಕಾಯಿ, ತಾನು ಮಾಡೋ ಸಾಂಬಾರು ಚೆನ್ನಾಗಿ ಮಾಡ್ತಾರೆ. ಸಾಂಬಾರವರು ಒಂಥರ ದೇವಸ್ಥಾನ ಸಾಂಬಾರು ಉಂಡಂಗೆ ಅವರು ಅಡುಗೆ ಮಾಡಿದ್ದು ಊಟ ಮಾಡಿದ್ರೆ ನಾವು ಅದನ್ನೆಲ್ಲ ತಗೊಂಡು ಬರ್ತಾರೆ. ಯಾಕಂದರೆ ನನಗೊಂಥರ ಧೈರ್ಯ ಇತ್ತು, ನನಗೆಲ್ಲರೂ ಇದ್ದಾರೆ ಅಂತ. ಆದರೆ ಎಷ್ಟೋ ಜನರಿಗೆ ಇದಿಲ್ಲ. ಅವ್ರ ಮೈ ಮೇಲೆ ಅವರೇ ಜ್ವರ ತಗೋಬೇಕು, ಅವರೇ ಅಡುಗೆ ಮಾಡ್ಕೋಬೇಕು, ಒಂದು ಪ್ರೀತಿಯಿಂದ ಕೇಳೋರಿಲ್ಲ, ಆರಾಮಾದ್ಯ ಕೇಳೋರಿಲ್ಲ, ತಿಂದ್ಯಾ ಅಂತ ಕೇಳೋರಿಲ್ಲ. ತುಂಬ ಜನರಿಗೆ ಈ ರೀತಿ ಆಗುತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಮೊದಲು ಆರೋಗ್ಯ, ಸ್ವಲ್ಪ ಸಣ್ಣ ಜ್ವರ ಬಂತ, ನೀವು ಆದಷ್ಟು ಬೇಗ ಒಂದು ಒಳ್ಳೆ ಡಾಕ್ಟ್ರನ್ನ ನೋಡಿ ಮೆಡಿಷನ್ ಮಾಡಿಬಿಡಿ. ಅವರು ತಗೊಂಡೆ, ಅತ್ತೆಗೆ ತಂದದ್ದಿತ್ತು ತಗೊಂಡೆ, ಗಂಡನಿಗೆ ತಂದದ್ದಿತ್ತು ತಗೊಂಡೆ, ಮಾಡಬೇಡಿ. ಅದನ್ನು ಮಾಡೇನೆ ನಾನು BP ಎಲ್ಲ ಲೋ ಆಗಿ, ಆಮೇಲೆ ಊಟನೂ ಸೇರಿದೆ. ನನಗೆ ಊಟ ಅಂದರೆ ತುಂಬ ಇಷ್ಟ ನನಗೆ. ಆದರೆ ಎಷ್ಟರ ಮಟ್ಟಿಗೆ ಊಟ ಅಂದರೆ ನನಗೆ ಅಸಹ್ಯ ಅನಿಸ್ಬಿಡ್ತು ಅಂದರೆ, ಊಟ ನೋಡಿದ್ರೇ ವಾಂತಿ ಬರ್ತಾ ಇತ್ತು ನನಗೆ. ಅದರಲ್ಲಿ ವಾಂತಿ ಭೇದಿ ಶುರುವಾಗುತ್ತೆ, 1-2 ಶುರು ಆಗಲ್ಲ, ಎಲ್ಲ ನಾವಾಗೆ ಮಾಡ್ಕೊಳ್ಳೋದು. 3-4 ದಿವಸದ ತನಕನೂ ನನಗೆ ಆರಾಧನೆ ದಿವಸ, ಮಧ್ಯಾರಾಧನೆ ದಿನ ಅಂತೂ ಕಣ್ಣು ಬಿಟ್ಟು ನೋಡೋಕೆ ಸಾಧ್ಯ ಇಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ಸೂತ್ಕನೂ ಇತ್ತು, ನಾವು ಹೋಗೋ ಆಗಿಲ್ಲ, ಸೂತ್ಕನೂ ಇತ್ತು, ಜೊತೆಗೆ ನನಗೆ ಆ ರೀತಿ ಪರಿಸ್ಥಿತಿ ಆಗಿತ್ತು. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಪ್ರತಿಯೊಬ್ಬರು ಮಹಿಳೆಯರಿಗೂ ಹೇಳ್ತೀನಿ, ಮಹಿಳೆಯರಂತಲ್ಲ ಪಾಪ ಪುರುಷರು ಎಷ್ಟೋ ಜನ ಇವತ್ತು ಮೈ ಮೇಲೆ ಅದನ್ನು ಜ್ವರನ ತಗೊಂಡು ಕೆಲಸ ಮಾಡ್ತಾರೆ. ಯಾಕಂದರೆ ಅವರು ದುಡಿದ್ರೇ ಹೊಟ್ಟೆಗೆ ಬಟ್ಟೆಗೆ
ಮೇನಾಗಿ ಸಾಲಕ್ಕೆ. ಅವರು ದುಡಿಲಿಲ್ಲ ಅಂದರೆ ಆವತ್ತು ಒಂದು ವಾರ ಸಾಲ ಕಟ್ಟಕ್ಕೆ ಇರುವುದಿಲ್ಲ. ಆಗ ಏನು ಮಾಡ್ತಾರೆ ಪಾಪ, ಆ ಜ್ವರನೇ ತಗೊಂಡು ಮೈಮೇನ್ ತಗೊಂಡು ಕೆಲಸಕ್ಕೆ ಹೋಗ್ತಾರೆ. ಕೆಲವರಿಗೆ ಅದೇ ಕೂಡಲೇ ಕಡಿಮೆ ಆಗಿಬಿಡುತ್ತೆ ಒಂದೆರಡು ಇದರಲ್ಲಿ, ಕೆಲವರಿಗೆ ಕಡಿಮೆ ಆಗಲ್ಲ. ಹಾಗೆ ಪ್ರತಿಯೊಬ್ಬರು ಈ ದಿನದ ರಜೆ ಜ್ವರ ಅಂತೂ ತುಂಬ ಏನು ಬರುತ್ತೆ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿನ್ನೆ ಸರಿ ಇದ್ದ ವ್ಯಕ್ತಿ ಇವತ್ತು ಸರಿ ಇರಲ್ಲ, ಅಂಥ ಪರಿಸ್ಥಿತಿಯಲ್ಲೆಲ್ಲ ಆಗುತ್ತೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಆರೋಗ್ಯದ ಕಡೆ ಮೊದಲಿನ ಗಮನ ಕೊಡಿ. ಯಾಕಂದರೆ ನಾನು ಅನುಭವಿಸಿದ್ದೀನಿ, ಆ ಅನುಭವಿಸಿದ್ದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಮಹಿಳೆಯರು ತಮ್ಮ ಆರೋಗ್ಯದ ಕಡೆ ಜಾಗ್ರತೆ ಮಾಡ್ಕೊಳ್ಳಿ. ನಾವು ಆರೋಗ್ಯವಾಗಿದ್ದರೆ ನಮ್ಮ ಗಂಡನ್ನು ನೋಡ್ಕೋಬೋದು, ಮನೆ ನೋಡ್ಕೋಬೋದು, ಮಕ್ಕಳನ್ನು ನೋಡ್ಕೋಬೋದು, ಎಲ್ಲನೂ ಮಾಡ್ಬೋದು. ನಾವೇ ಆರೋಗ್ಯ ಸರಿ ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಈ ರೀತಿಯ ತೊಂದರೆಗಳಿದೆ. ಹಾಗಾಗಿ ಹುಷಾರಿಲ್ಲ, ನನಗೆ ಜ್ವರ ಬರ್ತಾ ಇದೆ, ನನ್ನಲ್ಲಿ ದೇಹದಲ್ಲಿ ಜ್ವರದ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅನ್ನುವಾಗಲೇ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹುಷಾರು ಮಾಡ್ಕೊಳ್ಳಿ. ಆರೋಗ್ಯದಿಂದ ಎಲ್ಲರೂ ಇರಲಿ, ರಾಯರ ಕೃಪಾ ಕಟಾಕ್ಷ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.